ಭಾರತದ ಇತಿಹಾಸ ಪರಂಪರೆಯಲ್ಲಿ ಶ್ರೀರಾಮನಿಗೆ ಆಂಜನೇಯನಿಗೆ ವಿಶಿಷ್ಟ ಸ್ಥಾನ ಇದೆ ಎಂದು ಕೆಎಸ್ ನಿವೃತ್ತ ಅಧಿಕಾರಿ ಎನ್ ರಘುಮೂರ್ತಿ ಹೇಳಿದರು. ಹೋಬಳಿಯ ಗುಂತಕೋಲಮ್ಮನಹಳ್ಳಿ ಸಮೀಪದ ರೇಕಲಗೆರೆ ಕಾವಲು ಶ್ರೀ ಕಾವಲು ಆಂಜನೇಯ ಸ್ವಾಮಿ ಶ್ರಾವಣ ಮಾಸದ ಮೊದಲ ಶ್ರಾವಣ ಪೂಜೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ನೀತಿಗೆ ಶ್ರೀರಾಮ, ಭಕ್ತಿಗೆ ಹನುಮಂತ ಎನ್ನುವ ಪ್ರತೀತಿ ಇದೆ. ಪ್ರತಿಯೊಬ್ಬರೂ ದೈನಂದಿನ ಬದುಕಿನಲ್ಲಿ ಶ್ರೀರಾಮ ಆಂಜನೇಯರವರ ಆದರ್ಶಗಳನ್ನು ಅಳವಡಿಸಿಕೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಶ್ರೀ ಕಾವಲು ಆಂಜನೇಯ ಸ್ವಾಮಿ ಕ್ಷೇತ್ರ ಇಡೀ ಜಿಲ್ಲೆಗೆ ಧಾರ್ಮಿಕ ಕ್ಷೇತ್ರವಾಗಿ ಹೊರಹೊಮ್ಮಲಿ ಎಂದರು. ಇದೇ ವೇಳೆ ಮುಖಂಡ ಪಾಟೀಲ್ ಜಿಎಂ ತಿಪ್ಪೇಸ್ವಾಮಿ ಎತ್ತಿನಹಟ್ಟಿ ಗೌಡ್ರು ಮಾತನಾಡಿದರು. ಆಂಜನೇಯ ಸ್ವಾಮಿ ಮೊದಲ ಶ್ರಾವಣ ಮಾಸದ ವಿಶೇಷ ಪೂಜಾ ಕಾರ್ಯ ನೆರವೇರಿದೆ. ಈ ಧಾರ್ಮಿಕ ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ತನು ಮನ ಧನ ಸಹಾಯದಿಂದ ಮುಂದಿನ ದಿನಗಳಲ್ಲಿ ಶ್ರೀ ಆಂಜನೇಯ ಸ್ವಾಮಿ ರಥೋತ್ಸವ ಈ ಪುಣ್ಯ ಕ್ಷೇತ್ರದಲ್ಲಿ ಜರುಗುವಂತಾಗಲಿ. ದೇವರು ಈ ಭಾಗದ ರೈತರಿಗೆ ಉತ್ತಮ ಮಳೆ ಬೆಳೆ ಸಮೃದ್ಧಿ ಕರುಣಿಸಲಿ ಎಂದರು. ರೇಕಲಗೆರೆ ಕಾವಲು ಆಂಜನೇಯ ಸ್ವಾಮಿ ಸೇವಾ ಸಮಿತಿಯ ಕಾರ್ಯದರ್ಶಿ ಕೋಲಂನಳ್ಳಿ ಪೀತಾಂಬರ್ ಮಾತನಾಡಿ, ಶ್ರೀ ಆಂಜನೇಯ ಸ್ವಾಮಿ ತೇರು ಇನ್ನೂ 3-4 ವರ್ಷದೊಳಗಾಗಿ ಭಕ್ತರು ಹಣ ಸಹಾಯ ಮಾಡಿದರೆ ಶೀಘ್ರದಲ್ಲಿಯೇ ರಥವನ್ನು ಮಾಡಿಸಲಾಗುವುದು ಎಂದರು. ಇದೇ ಸಂದರ್ಭದಲ್ಲಿ ನಿಕಟಪೂರ್ವ ಅಧ್ಯಕ್ಷ ಎಂವೈಟಿ ಸ್ವಾಮಿ, ಕಾಂಗ್ರೆಸ್ ಮುಖಂಡ ತಿಪ್ಪೇಸ್ವಾಮಿ, ಬಿಜೆಪಿ ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷ ಪಿ ಶಿವಣ್ಣ, ಕೊರಡಿಹಳ್ಳಿ ಯುವ ಮುಖಂಡ ಆನಂದಪ್ಪ, ಶ್ರೀ ಕಾವಲು ಆಂಜನೇಯ ಸ್ವಾಮಿ ಸೇವಾ ಸಮಿತಿಯ ಅಧ್ಯಕ್ಷ ಜೆಸಿಬಿಎನ್ ತಿಪ್ಪೇಸ್ವಾಮಿ, ಗುಂತಕೋಲಮ್ಮನಹಳ್ಳಿ ಗೌರವಾಧ್ಯಕ್ಷ ಎಂ ಚಿನ್ನಯ್ಯ, ಉಪಾಧ್ಯಕ್ಷ ಕೆಜಿ ತಿಪ್ಪೇಸ್ವಾಮಿ, ಅರುಣ್ ಕುಮಾರ್, ಸಹ ಕಾರ್ಯದರ್ಶಿ ಸಿ ರಮೇಶ್, ಖಜಾಂಚಿ ಮಾರುತೇಶ್ ರೆಡ್ಡಿ, ನಿರ್ದೇಶಕ ರಾಜ್ಕುಮಾರ್, ಪ್ರಕಾಶ್, ಈಶ್ವರ್, ಪುರೋಹಿತ ಮುರಳಿ ಕೃಷ್ಣ ಸೇರಿದಂತೆ ನೂರಾರು ಭಕ್ತರು ಉಪಸ್ಥಿತರಿದ್ದರು. ವರದಿ ಕೆಟಿ ಓಬ್ಳೇಶ್, ನಲಗೇತನಹಟ್ಟಿ. ಲಕ್ಷ್ಮೀ ಪಂಚನಾಯ ನಮಃ, ಯುವತೇ ನಮಃ, ಶಿವಕಾಪರಪಂಚನಾಯ ನಮಃ, ಗಂಧಮೈದ ಶೈಲಸ್ಥಾನ ನಮಃ, ಗಂಧಾವೃತಾಯ ನಮಃ, ವಿದ್ವಚಿತಮಾನ ನಮಃ, ವೀರಾ ನಮಃ, ಸೂರಾ ನಮಃ, ವೇದಕುಲಾಂತಕಾಯ ನಮಃ, ಸುರಾಟ ನಮಃ, ಮಾದೇಶಿ ನಮಃ, ರಾಮಚೂಡ ಮಣಿಪ್ರಕಾಯ ನಮಃ, ಪಿಂಗಲಾಕ್ಷ ನಮಃ, ಅವರೂಪೇ ನಮಃ, ಪಾರ್ಥಿವಂಕಪೂಜಿತಾ ನಮಃ, ಅವರೇಕೃತ ಮಾತನ ಮಂಡಲಾಯ ನಮಃ, ಗಿರಿಚಂದ್ರಯ ನಮಃ, ರಾಸುಂದರ ರತ್ನದಾತ್ರೇಯ ನಮಃ, ಮಹಿಳಾಣವರ್ತನಾಯ ನಮಃ, ಪಡಿಕಾಭಾಯ ನಮಃ, ಅವದೇಶ ನಮಃ, ನಾಗದರ್ಶಕಾಯ ನಮಃ, ಧರ್ಮಾಹವೇ ನಮಃ, ನಮಃ. ಓಂ ಮಹಾಸ್ವಾಯ ಮಹಾತ್ಮನೇ ನಮಃ, ಉತ್ತರಾಯ ನಮಃ, ಯಜ್ಞನಗಾತ್ಮೇ ನಮಃ, ಅಗ್ನೇ ನಮಃ, ಭಾರತದ ಇತಿಹಾಸ ಪರಂಪರೆಯಲ್ಲಿ ಶ್ರೀರಾಮನಿಗೆ ಮತ್ತು ಆಂಜನೇಯ ಹನುಮಂತನಿಗೆ ಒಂದು ವಿಶಿಷ್ಟವಾದ ಸ್ಥಾನಮಾನವಿದೆ. ಯಾಕೆಂದ್ರೆ ನೀತಿಗೆ ರಾಮ, ಭಕ್ತಿಗೆ ಹನುಮಂತ ಅಂತ ಒಂದು ಪ್ರತೀತಿ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ದೈನಂದಿನ ಬದುಕಿನಲ್ಲಿ ಉದಾಹರಣೆ ಕೊಡ್ತೀವಿ ಅಂದರೆ ಒಂದು ಶ್ರೀರಾಮನ ಕೊಡ್ತೀವಿ, ಒಂದು ಆಂಜನೇಯನ ಕೊಡ್ತೀವಿ. ಗಣತತ್ವವೊಂದಕ್ಕೆ ದಿನರಾತ್ರಿ ಮನಸೋತು ಎಲ್ಲವನ್ನು ನೀಡುತ್ತಾ ಏನನ್ನು ಬಯಸದೆ ಅದರ ಅನುಸರಣೆಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಅಂತ ಡಿ.ವಿ.ಜಿ ಅವರು ಹೇಳಿದ್ದಾರೆ. ಹಾಗಾಗಿ ಆಂಜನೇಯನಿಗೆ ಅವನ ಸ್ಮೃತಿ ಪಟಲದಲ್ಲಿ ಅವನ ಹೃದಯದಲ್ಲಿ ಗೊತ್ತಿದ್ದು ಏನೋ ಶ್ರೀರಾಮ ಮಾತ್ರ. ಹಾಗಾಗಿ ನಮ್ಮ ದೈನಂದಿನ ಬದುಕಿನಲ್ಲಿ ಕೂಡ ನಾವು ಭಕ್ತಿಯನ್ನು ಇಟ್ಕೋಬೇಕು. ಆ ಭಕ್ತಿ ಅನುಸಾರವಾಗಿ ನಮ್ಮ ಜೀವನದ ದಾರಿಯನ್ನು ಕಂಡುಕೊಳ್ಬೇಕು ಅನ್ನೋದೇ ಒಂದು ಉದ್ದೇಶ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಕ್ಷೇತ್ರ ಇಡೀ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಪವಿತ್ರವಾದ ಹಾಗೂ ಅದ್ಭುತವಾದ ಒಂದು ಧಾರ್ಮಿಕ ಕ್ಷೇತ್ರವಾಗಲಿ ಅಂತ ನಾನಾದರೂ ಕೂಡ ಆಶಿಸ್ತೀನಿ. ಮುಂಬರುವ ದಿನಗಳಲ್ಲಿ ಈ ಒಂದು ಕ್ಷೇತ್ರಕ್ಕೆ ಅಗತ್ಯ ಇರುವಂತಹ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ನನ್ನೊಳಗೊಂಡಂತೆ ಈ ಕ್ಷೇತ್ರದ ಶಾಸಕರು ಮತ್ತು ಲೋಕಸಭಾ ಸದಸ್ಯರು ಮತ್ತು ಮಂತ್ರಿಗಳು ಎಲ್ಲರೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಈ ಒಂದು ಸೌಲಭ್ಯಗಳನ್ನು ಒದಗಿಸಲು ಅನುವು ಮಾಡಿಕೊಳ್ಳಿ ಅಂತ ಎಲ್ಲರಿಗೂ ಆಶಿಸುತ್ತಾ ನಿಮ್ಮೆಲ್ಲರಿಗೂ ಕೂಡ ಶುಭಕಾಮನೆ. ಮೊದಲೇ ಶ್ರಾವಣ ಮಾಸ ಶನಿವಾರದ ದಿವಸ ಈ ರೇಕಲಗೆರೆ ಕಾವಲಿನಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ಆಂಜನೇಯ ಸ್ವಾಮಿಗೆ ನಮಸ್ಕರಿಸುತ್ತಾ, ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ನಿವೃತ್ತ ತಹಶೀಲ್ದಾರ್ ಆಗಿರ್ತಕ್ಕಂಥ ರಘುಮೂರ್ತಿ ಅವರೇ, ಇದು ಆ ಕಾವಲು ಆಂಜನೇಯ ಸ್ವಾಮಿ ಬಹುದಿವಸದಿಂದಲೂ ಬೇಡಿಕೆ ಇದ್ದಂಥ ಒಂದು ಕಾರ್ಯಕ್ರಮ. ಸಣ್ಣದಾಗಿದ್ದದ್ದನ್ನು ದೊಡ್ಡದಾಗಿ ಇವತ್ತಿನ ದಿವಸ ಎಲ್ಲ ಜನ ಸೇರಿ, ಪೀತಾಂಬರು, ಈ ಭಾಗದ ಎಲ್ಲ ಚಿನ್ನಯ್ಯ, ಈ ಭಾಗದ ಕೋಲಂನಳ್ಳಿ ಮುಖಂಡರುಗಳು ಇವರೆಲ್ಲ ಸೇರಿ ಈ ಕಾವಲಿನಲ್ಲಿ ನೆಲೆಸಿರ್ತಕ್ಕಂಥ ಆಂಜನೇಯ ಸ್ವಾಮಿ ಇಷ್ಟೆಲ್ಲ ಅಭಿವೃದ್ಧಿಯನ್ನು ಮಾಡಿದರೆ ಈ ಅಭಿವೃದ್ಧಿ ಕಾರ್ಯಕ್ಕೆ ತಾವೆಲ್ಲರನ್ನು ಕೈ ಜೋಡಿಸಿದ್ರ.
ಆಂಜನೇಯ ಸ್ವಾಮಿ ತಮಗೆಲ್ಲರೂ ಆಶೀರ್ವಾದ ಮಾಡ್ತಾ ಮುಂದಿನ ದಿನಗಳಲ್ಲಿ ಈ 4 ವಾರ ಇಲ್ಲಿ ಶ್ರಾವಣ ಮಾಸ ಜೋರಾಗಿ ನಡೆಯುತ್ತೆ. ಈ ಭಾಗದಲ್ಲಿ ಈ ವರ್ಷ 5 ವಾರ ಇರ್ಬೋದು. ಈ 5 ವಾರದ ಕೊನೆಯ ವಾರ ದಿವಸ ನನ್ನೊಂದು ಬೇಡಿಕೆ ಅನ್ನೋದು ಅಂದರೆ ಈ ಜನ ಇವರೆಲ್ಲರೂ ಒಂದು ಸಾರಿ 1-2 ಸಭೆ ಮಾಡಿ ಈ ಭಾಗದಲ್ಲಿ ಕೊನೆಯ ದಿವಸ 5ನೇ ವಾರ ಬರ್ಬೋದು ಅಥವಾ 4ನೇ ವಾರ ಬರ್ಬೋದು. ತಾವೆಲ್ಲರೂ ತನೋಮನ ಧನ ಕೊಟ್ಟು ಸಣ್ಣದೊಂದು ಚಿಕ್ಕದ ತೇರು 4ನೇ ವಾರದಲ್ಲಿ ಈ ತೇರನ್ನು ಗುಡಿಸುತ್ತಾ ಸುಮಾರು ಚಿಕ್ಕದಾಗಿ ಎಲ್ಲರೂ ಕೈ ಜೋಡಿಸಿ ಇನ್ನು ಒಂದು 2 ವರ್ಷ ಅಥವಾ 3 ವರ್ಷದೊಳಗಾಗಿ ಈ ಕಾರ್ಯಕ್ರಮವನ್ನು ಎಲ್ಲರೂ ದೇವರ ಶಕ್ತಿ ಆಂಜನೇಯ ಸ್ವಾಮಿ ಕೊಟ್ಟೆ ಅಂತೇಳಿ ನನ್ನದೊಂದು ಮಾತನ್ನು ಒಂದು ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ನನಗೆ ನಾವಿಂದು 2-3 ವರ್ಷದಲ್ಲಿ ತೇರನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಹಾಗೆ ಈ ಭಾಗದ ಎಲ್ಲ ಜನರು ಸಹ ನಮಗೆ ಸಹಕಾರವನ್ನು ಕೊಟ್ಟು ನಮಗೆ ಕೈ ಜೋಡಿಸಿ ಈ ಒಂದು ನಮ್ಮ ಅಣ್ಣನವರ ಅಭಿಲಾಷೆಯನ್ನು ಪೂರೈಸಲಿಕ್ಕೆ ಸಹಕಾರ ನೀಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲರನ್ನೂ ಸಹ ಕೇಳ್ಕೊಳ್ತೇನೆ.